ಒಂದು ತಿಳ್ಕೊಳ್ಳಿ ಪುಟ, ಒಂದಲ್ಲ ಒಂದಿನವಳು ಬದಲಾಗೇ ಆಗ್ತಾಳೆ. ಪಾರ್ಥ ಖಂಡಿತ ಬದಲಾಗ್ತಾಳೆ. ನಾವು ಅವಳಿಂದ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ್ದೀವಿ, ನೋವು ತಿಂದಿದ್ದೀವಿ. ಆದರೆ ಅವಳು ಮತ್ತಷ್ಟು ಕಷ್ಟಪಡಬೇಕು ಅಂತ ಬಯಸೋದು ತಪ್ಪಲ್ವೇನಮ್ಮ? ಒಳ್ಳೆಯವರಿಂದ ಯಾರು ಹೇಳು? ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕುವವನು ಅಂತ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಹೇಳು? ಕಲ್ಲು ಕೊಟ್ಟವನ ಕೈಗೂ ಹಣ್ಣು ಕೊಡು ಅಂತ. ನಾನು ಬುದ್ಧಿ ಹೇಳಿದ್ದೀನಮ್ಮ, ಖಂಡಿತ ಅವಳು ಬದಲಾಗ್ತಾಳೆ. ಪಾರ್ಥ, ಹಠ ಮಾಡಬಾರ್ದು, ಮನೆಗೆ ಹೋಗಮ್ಮ. ಮಾವ, ಬರೀ ಅವರು ಕಲ್ಲಲ್ಲಿ ಹೊಡೆದಿಲ್ಲ, ಕಲ್ಲು ಚಪ್ಪಡಿನೇ ಎಳೆಯೋ ಕೆಲಸ ಮಾಡಿದ್ದಾರೆ. ಮುರಿದಿರೋದು ಮನೆ ಅಲ್ಲ ಮಾವ, ಮನಸ್ಸು. ಮನಸ್ಸು ಮುರಿದೋಗಿದೆ, ಅದನ್ನ ಜೋಡಿಸೋದಕ್ಕೆ ಪ್ರಯತ್ನ ಪಡಬೇಡಿ. ಯಾಕೆಂದರೆ ಯಾವುದೂ ಈಗ ಮುಂಚೆ ಥರ ಇಲ್ಲ. ನಾವು ಪ್ರೀತಿ ತೋರಿಸಿದ್ರೆ ಅವನು ಅಧಿಕಾರ ತೋರಿಸ್ತಾನೆ, ಅವನು ದರ್ಪ ತೋರಿಸ್ತಾನೆ. ನಾವು ಯಾರೂ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾನೆ. ಈಗ ನಾವು ಮನೆ ಬಿಟ್ಟು ಬಂದಿದ್ರು ಅವ್ನಿಗೊಂದು ಸ್ವಲ್ಪನೂ ಗಿಲ್ಟ್ ಅನ್ನೋದೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಅವ್ನಿಗೆ ಅದ್ರ ಮೀನಿಂಗ್ ಕೂಡ ಗೊತ್ತಿಲ್ಲ ಮಾವ. ಅವನಿಗೆ ಗೊತ್ತಿರೋದು ಒಂದೇ, ಅವನ ಸ್ವಾರ್ಥ ಅಷ್ಟೇ. ನಮಗೂ ಸ್ವಾಭಿಮಾನ ಅನ್ನೋದಿದೆ ಮಾವ, ಅದನ್ನು ಅವನಿಗೆ ಅಡ ಇಡೋದಕ್ಕೆ ನಾವು ರೆಡಿ ಇಲ್ಲ. ಅಪೇಕ್ಷಾ, ನೀನಾದರೂ ಹೇಳಮ್ಮ ಪಾರ್ಥಂಗೆ, ಹಠ ಒಳ್ಳೇದಲ್ಲ. ಅಂಕಲ್, ನಾವು ಆ ಮನೆಯಿಂದ ಆಚೆ ಬಂದಿದ್ದೀವಂದರೆ ಅದಕ್ಕೊಂದು ಕಾರಣ ಇದೆ. ಆ ಮನೇಲಿ ಬರೀ ನಮಗೆ ಮಾತ್ರ ಅಲ್ಲ, ನಿಮಗೂ ಅವಮಾನ ಆಗಿದೆ. ಸ್ವಾಭಿಮಾನ ಮರ್ಯಾದೆ ಇಲ್ಲದೆ ಇರೋ ಮನೆನೇ ಅಲ್ಲ. ಹೊರಗಡೆ ಇದ್ರೂ ಪರವಾಗಿಲ್ಲ, ಮರ್ಯಾದೆ ಇರಬೇಕು. ಆ ಮನೇಲಿ ಅದಿಲ್ಲ. ಸಾರಿ ಅಂಕಲ್, ಪ್ಲೀಸ್ ನಮಗೆ ಫೋರ್ಸ್ ಮಾಡಬೇಡಿ. ಅನ್ನದಪ್ಪ, ಅದೇನು ಹೇಳಪ್ಪ. ಇರಿ ಅಂಕಲ್, ಕಾಫಿ ಕುಡಿದು ಬಿಡ್ತೀನಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಆನಂದ್, ಅದೇನು ಖುಷಿ ವಿಷಯ ಈಗಲಾದರೂ ಹೇಳು. ಇರು ಚಿನ್ನ, ಕಾಫಿ ಕುಡಿದು ಬಿಡ್ತೀನಿ. ನೋಡು, ಯಾವುದೇ ವಿಷಯ ಆಗಲಿ ಸಸ್ಪೆನ್ಸ್ ಇರಬೇಕು, ಆಗಲೇ ಥ್ರಿಲ್ಲಿಂಗ್ ಆಗಿರೋದು. ಅದೇ ಇವಾಗ ಏನು ಅಂತ ಹೇಳು. ಹೇಳ್ತೀನಿ ನೋಡಿ ಅಂಕಲ್. ಅನ್ನದಪ್ಪ, ನನಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲಪ್ಪ, ಬೇಗ ಹೇಳಪ್ಪ. ಹೇಳಿಲ್ಲ ಅಂದ್ರೆ ಇಬ್ರು ಬಾರ್ಸಂಗೆ ಇದ್ದೀರಾ? ಹೇಳ್ತೀನಿ. ಇದೊಂಥರ ಬ್ರೇಕಿಂಗ್ ನ್ಯೂಸ್. ಗೆಳೆಯ ಸ್ಕೂಲ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾನೆ, ಅದಕ್ಕೆ ಅತ್ತಿಗೆನೆ ಇನ್ಚಾರ್ಜು. ಗಂಡ ಹೆಂಡ್ತಿರಿಬ್ರು ಸ್ಕೂಲ್ ನಡೆಸ್ತಾರೆ. ಎಂತ ಖುಷಿ ವಿಷಯ ಅಲ್ವಾ ಇದು? ಹೌದಾ? ಎಂಥ ಸ್ವೀಟ್ ನ್ಯೂಸ್ ಇದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಲ್ವಾ ಅಂಕಲ್? ಹೌದು ಕಣಮ್ಮ, ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾ ಹೋದ ಹಾಗೆ ದೇವರು ಕೂಡ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋದಕ್ಕೆ ಒಳ್ಳೆ ಸಾಕ್ಷಿ ಕಣಮ್ಮ ಇದು. ನನಗಂತೂ ಐಸ್ ಕ್ರೀಮಲ್ಲಿ ಗುಲಾಬ್ ಜಾಮೂನ್ ಹಾಕಿ ಚಪ್ಪಸ್ಕೊಂಡು ತಿಂದಂತ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇನಾಗ್ರೇಷನ್ಗೆ ನಾವೆಲ್ಲರೂ ಹೋಗ್ಲೇಬೇಕಂತೆ. ಮಿಸ್ ಮಾಡಿದ್ರೆ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರಂತೆ. ಯಾಕೆ ಹಂಗೆ ನೋಡ್ತಾ ಇದೆಯಾ? ಏನಿಲ್ಲ, ಇನಾಗ್ರೇಷನ್ಗೆ ಹೋಗೋಣ, ಜೊತೆಗೆ ಒಂದು ಸೀಟ್ ಅಡ್ಮಿಷನ್ ಕೂಡ ಮಾಡಬೇಕು. ಮಿಷನ್ ಆಗೋಂಥ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ, ಎಲ್ಲ ಬೋರ್ಡಿಂಗಲ್ಲಿ ಓದ್ತಿದ್ದಾರೆ, ದೊಡ್ಡವರು. ಯಾಕೆ ಅದು ಮಕ್ಕಳು ದೊಡ್ಡವರು ಅಂತ ಹೇಳಿದೆ ಅಂಕಲ್. ನಾನು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಿಲ್ಲ, ನಿನ್ನ ಬಗ್ಗೆ ಮಾತಾಡ್ತಿರೋದು. ನನ್ನ ಬಗ್ಗೆನಾ? ನಿನ್ನನ್ನೇ ಅಡ್ಮಿಷನ್ ಮಾಡಿಸ್ಬೇಕು ಅಂದಿದ್ದು. ನನಗೆ ಯಾಕೆ ಚಿನ್ನ? ಯಾಕೆ ಅಂದರೆ ಚಿಕ್ಕ ಮಕ್ಕಳ ಥರ ಆಡ್ತೀಯಾ, ತರಲೆ ಬುದ್ಧಿ ತೋರಿಸ್ತೀಯಾ. ಇಷ್ಟು ವಯಸ್ಸಾದರೂ ಈ ಬುದ್ಧಿ ಬಿಟ್ಟಿಲ್ವಲ್ಲ, ಅದಕ್ಕೆ ಭೂಮಿಕಾ ಇರೋ ಸ್ಕೂಲ್ಗೆ ಸೇರಿಸಿದ್ರೆ ಸ್ವಲ್ಪನಾದರೂ ಚೇಂಜ್ ಆಗ್ತೀಯ ಅನ್ನೋ ಒಂದು ಸಣ್ಣ ಆಸೆ ಅಷ್ಟೆ. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಮತ್ತೆ ನನಗೆ ಸ್ಕೂಲಿಗೆ ಕಳಿಸೋ ಪ್ಲ್ಯಾನ್ ಮಾಡಿದ್ಯಲ್ಲ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ನಾನು ಚಡ್ಡಿ ಶರ್ಟ್ ಹಾಕ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಲಂಚ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರೋದು, ನನ್ನ ಅಕ್ಕಪಕ್ಕ ಹುಡುಗಿರು ಸ್ಕರ್ಟ್ ಹಾಕೊಂಡು ಬರ್ತಾ ಇರಂಗೆ ಮಜವಾಗಿರುತ್ತಲ್ಲ. ಜೊತೆಗೆ ಖೋಖೋ ಕಬಡ್ಡಿ. ನನಗೆ ಗೊತ್ತು ನಿನ್ನ ಬುದ್ಧಿ. ಅಲ್ಲಿ ಹುಡುಗಿರು ಇರ್ತಾರಲ್ಲ, ಅವ್ರಿಗೆ ಲೈನ್ ಹೊಡಿಬೋದು ಅಂತ ತಾನೇ ಇಷ್ಟೊಂದು ಉತ್ಸಾಹ ತೋರಿಸ್ತಿದ್ಯಾ. ನೋಡಿ ಅಂಕಲ್, ಸ್ಕೂಲ್ ಮಕ್ಕಳು ಇಟಿಟ ಇರ್ತವೆ. ಅವ್ರು ಚಿಕ್ಕ ಹುಡುಗಿರು ಅಂತ ನನಗೂ ಗೊತ್ತು. ನಾನು ಹೇಳ್ತಿರೋದು ಹುಡುಗಿರ ಬಗ್ಗೆ ಅಲ್ಲ, ಟೀಚರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ.
ಏನು ಮಾತಾಡ್ತಾ ಇದೆಯಾ ಚಿನ್ನ ನೀನು? ಟೀಚರ್ಗೆ ಕಣ್ಣು ಹಾಕುವಂಥ ವ್ಯಕ್ತಿನ ನಾನು. ನನಗಿರೋದು ಒಂದೇ ಒಂದು ಲೈಫ್ ಲೈನು, ಇವಳು ಒಬ್ಳೆ ಅಂಕಲ್. ಇವಳನ್ನ ಬಿಟ್ಟು ಇದುವರೆಗೂ ನಾನು ಯಾರನ್ನೂ ಇದುವರೆಗೂ ಕಣ್ಣೆತ್ತೇ ನೋಡಿಲ್ಲ. ಒಂದು ಕೆಲಸ ಮಾಡೋಣಮ್ಮ, ಒಂದು ಬೇಡ 2 ಅಡ್ಮಿಷನ್ ತೊಗೋಣ, ನಾವಿಬ್ಬರು ಒಟ್ಟಿಗೆ ಹೋಗೋಣ. ಕಾಲೇಜಲ್ಲಿ ಲವ್ ಮಾಡಿದ್ವಿ, ಸ್ಕೂಲಲ್ಲಿ ಲವ್ ಮಾಡೋಣ, ಒಂಥರ ರಿವಿಷನ್ ಇದ್ದಂಗೆ. ಏನಂತೀಯ? ಅಪ್ಪ ತಂದೆ, ಈಗ ಆಗಿರೋದೇ ಸಾಕು, ಯಾವ ರಿವಿಷನು ಬೇಡ. ಇದನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಅದು ಬೇರೆನಾ? ಏನಂಕಲ್ ಇವಳು ಇಷ್ಟೊಂದು ಅವಮಾನ ಮಾಡ್ತಾಳೆ? ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಸಪೋರ್ಟ್ ಮಾಡೋದಲ್ವಾ? ಗಂಡಸರೇ ಆಗಲಿಲ್ಲ ಅಂದ್ರೆ ಇನ್ಯಾರು ಆಗ್ತಾರೆ ಅಂಕಲ್? ಸ್ವಲ್ಪ ದಬಾಯಿಸಿ ಹೇಳ್ತೀನಿ, ನನ್ನ ಬಗ್ಗೆ ಹೇಳಿ. ಅರ್ಧಪ್ಪ, ನಾನು ಸುಮ್ಮನೆ ಕೂತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಗಂಡ ಹೆಂಡಿರ ವರ್ಲ್ಡ್ ವಾರ್ ನಡೀತಿದ್ದಾಗ ನಾನು ಮಧ್ಯಾಹ್ನ ತಲೆ ಹಾಕಿದೆ ಅಂತ ಇಟ್ಕೋ, ಗರಗಸಕ್ಕೆ ತಲೆ ಕೊಟ್ಟಂಗೆ. ಈ ಕಡೆ ವಾಲಿದ್ರು ಕುಯ್ಯುತ್ತೆ, ಈ ಕಡೆ ವಾಲಿದ್ರು ಕುಯ್ಯುತ್ತೆ. ಅದಕ್ಕೆ ತಟಸ್ಥ ನೀತಿ ಅನುಸರಿಸ್ತಾ ಇದ್ದೀನಿ. ಬರಲ್ಲ. ಇದೇನು ಹಿಂಗೋಗ್ಬಿಟ್ರಿ? ಇರಿ ಅಂಕಲ್. ಅಂಕಲ್ ಗುಡ್ ನೈಟ್. ಗುಡ್ ನೈಟ್. ಶುಭರಾತ್ರಿ. ಆಲ್ ದಿ ಬೆಸ್ಟ್. ಬೇಕಿತ್ತಾ? ಗೊತ್ತಾಗೋಯ್ತು. ಶುಭರಾತ್ರಿ ಅದ್ರ ಅರ್ಥ ಏನು ಹೇಳು? ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಷ್ಟೇ, ಆಮೇಲೆ ಸರಿ ಹೋಗ್ತಾರೆ ಅಂತ ಹೇಳಿದ್ದು. ಆನಂದ್, ಗಂಡ ಹೆಂಡಿರ್ ಜಗಳ ಉಂಡು ಮಲ್ಗೋವರ್ಗುನೆ, ಆದ್ರೆ ನಮ್ ಜಗಳ ಬೆಳಗಿನವರೆಗೂ ನಡೀತಾನೇ ಇರುತ್ತೆ. ಬೆಳಗ್ಗೆವರೆಗೂ? ನನಗೆ ಕಾಫಿ ಟೀ ಬೇಡ ಅಂಕಲ್, 90 ಬೇಕು. ಬಂದೇ ಇರಿ. ಏನಿದು ಶಕುಂತಲ ಇಷ್ಟೊತ್ತಾದರೂ ಬಂದೇ ಇಲ್ಲ? ಅವಳಿಗೆ ಲೇಟಾಗಿ ಬಂದು ತಾನೇ ಅಭ್ಯಾಸ. ಬರ್ತಾಳೆ ಬಿಡು, ನಾವು ಶುರು ಮಾಡುವ? ಬೇಡ ಬೇಡ, ಅವಳು ಬರಲಿ. ಓ ನೋಡಿ, 100 ವರ್ಷ ಆಯ್ಸು, ನೆನೆಸ್ಕೊಂಡ ತಕ್ಷಣ ಬಂದ್ಲು. ಹಾಯ್ ಹಾಯ್ ಹಾಯ್. ಏನು ಇನ್ನೂ ಶುರು ಮಾಡಿಲ್ವಾ? ನೀನು ಬರಲಿ ಅಂತಾನೆ ಕಾಯ್ತಾ ಇದ್ವಿ. ಏನು ಶಕುಂತಲ, ನಿಮ್ಮ ಮನೆ ವಿಷಯ ಯಾವಾಗಲೂ ನ್ಯೂಸಲ್ಲೇ ಇರುತ್ತೆ. ಏನು ವಿಷಯ? ಅದೇ ನಿನ್ನ ದೊಡ್ಡ ಮಗ ಸ್ಕೂಲ್ನ ಟೇಕ್ ಓವರ್ ಮಾಡಿದಾನಂತೆ, ದಿವಾನ್ ವಿದ್ಯಾಸಂಸ್ಥೆ ಅಂತ. ನೋಡಿಲಿ. ಶಕುಂತಲ, ಇದೇನು ನಿನ್ನ ಸೊಸೆ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ನಿನ್ನ ಬಗ್ಗೆ ಮಾತ್ರ ಮಾತಾಡಲ್ಲ. ಇದರಲ್ಲೇ ಗೊತ್ತಾಗ್ತಿದೆ ನೋಡು ನಿಮ್ಮ ಮನೇಲಿ ಏನಾಗ್ತಿದೆ ಅಂತ. ಕಾಂಚನ, ಇದು ನಮ್ಮನೆ ವಿಷಯ, ಅದು ಹೊರಗಡೆ ಮಾತಾಡೋದು ತಪ್ಪು. ವಿಷಯ ಹೊರಗಡೆ ಬಂದಮೇಲೆ ಅದು ಮನೆ ವಿಷಯ ಹೇಗಾಗುತ್ತೆ ಶಕುಂತಲ? ಒಳಗಡೆ ಇದ್ರೆ ಸೀಕ್ರೆಟ್, ಹೊರಗಡೆ ಬಂದರೆ ಅದು ನ್ಯೂಸ್. ಸೀಕ್ರೆಟ್ನ ಮೇಂಟೈನ್ ಮಾಡ್ಬೋದು, ಆದರೆ ನ್ಯೂಸ್ನ ಸ್ಟಾಪ್ ಮಾಡೋಕ್ಕಾಗತ್ತಾ? ಅದು ಬೇಡ ಬೇಡ ಅಂದರೂ ಹಬ್ಬ ಬಿಡತ್ತೆ.